14 ಕೆಜಿ ಚಿನ್ನವನ್ನು ದುಬೈನಿಂದ ತರ್ತಾ ಇದ್ದಂತಹ ಸಂದರ್ಭದಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ರು. ಈಗ ಅದೇ ರೀತಿಯ ಮತ್ತೊಂದು ಕಾರ್ಯಾಚರಣೆಯನ್ನ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದುಬೈನಿಂದ ಚಿನ್ನವನ್ನು ಕಳ್ಳ ಸಾಗಾಟ ಮಾಡ್ತಾ ಇದ್ದಂತಹ ಅಂಧ ಪ್ರಯಾಣಿಕನ ಬಂಧನ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 3,44,00,000 ಮೌಲ್ಯದ 3 ಕೆಜಿ 995 ಗ್ರಾಂ ಚಿನ್ನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಶರ್ಟ್ನಲ್ಲಿ ಅಡಗಿಸಿ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ದ ಅಂಧ ಪ್ರಯಾಣಿಕ ಕಸ್ಟಮ್ಸ್ ಅಧಿಕಾರಿಗಳ ತಪಾಸಣೆಯ ವೇಳೆ ಈ ಕಳ್ಳ ಸಾಗಾಣಿಕೆ ಮಾಡ್ತಾ ಇರೋದು ಪತ್ತೆಯಾಗಿದೆ. ಪ್ರಯಾಣಿಕನನ್ನು ವಶಕ್ಕೆ ಪಡೆದು ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅವರಿಂದ ವಶಕ್ಕೆ ಪಡೆದುಕೊಂಡಿರುವಂತಹ ಚಿನ್ನವನ್ನು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಉಮೇಶ್ ಕೊಡ್ತಾರೆ. ಉಮೇಶ್, ಈಗ ನಟಿ ರನ್ಯಾ ರಾವ್ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ, ಹಸಿಯಾಗಿದೆ. ಈ ಸಂದರ್ಭದಲ್ಲಿಯೇ ಮತ್ತೊಂದು 3 ಕೆಜಿ ಚಿನ್ನದ ಪ್ರಕರಣ. ಈ ಪ್ರಕರಣದ ಹಿನ್ನೆಲೆ ಏನು, ಈ ಅಂಧ ಪ್ರಯಾಣಿಕ ಯಾರು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಉಮೇಶ್? ಪ್ರೇಮ್, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಖಾಂತರ ಸಾಕಷ್ಟು ದೇಶಗಳಿಂದ ಕೂಡ ಚಿನ್ನಾಭರಣ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಅಂದರೆ ಕೆಲವೊಂದು ವಸ್ತುಗಳನ್ನು ಸಾಗಾಟ ಮಾಡ್ತಿರುವಂಥ ಪ್ರಕರಣಗಳು ಆಗಾಗ ವರದಿ ಆಗ್ತಾನೆ ಇರ್ತವೆ. ಯಾವಾಗ ನಟಿ ರನ್ಯಾ ದೊಡ್ಡ ಮಟ್ಟದಲ್ಲಿ ಅಂದರೆ 14 ಕೆಜಿ ಚಿನ್ನಾಭರಣ ಪ್ರಕರಣ ಬೆಳಕಿಗೆ ಬಂತು, ಈ ನಂತರದಲ್ಲಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂಥದ್ದು. ಇವತ್ತು ದುಬೈಯಿಂದ ಒಬ್ಬ ಅಂಧ ಪ್ರಯಾಣಿಕ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಿರ್ತಾನೆ. ಆತನನ್ನು ಅನುಮಾನದ ವೇಳೆ ವಶಕ್ಕೆ ಪಡೆದು ಚೆಕ್ ಮಾಡಿದಂಥ ವೇಳೆಯಲ್ಲಿ ಆತನ ಶರ್ಟ್ನಲ್ಲಿ ಅಂದರೆ ಆತ ಧರಿಸಿದ್ದಂಥ ಶರ್ಟ್ನಲ್ಲಿ 3.5 ಕೋಟಿ ಬೆಲೆಯ ಸುಮಾರು 4 ಕೆಜಿಯಷ್ಟು ಚಿನ್ನವನ್ನು ಅದಕ್ಕೆ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂಥದ್ದು. ಇದನ್ನು ಕೂಡ ದುಬೈಯಿಂದ ಅಕ್ರಮವಾಗಿ ಸಾಗಾಟ ಮಾಡ್ಕೊಂಡು ಬರ್ತಿದ್ರು ಅನ್ನೋದು ಈಗ ಅಧಿಕಾರಿಗಳ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ದುಬೈದ ಮಲೇಷ್ಯಾ ಕಡೆಯಿಂದ ಈ ಪ್ರಯಾಣಿಕರು ಬೇರೆ ಬೇರೆ ಕಡೆಗಳಲ್ಲಿ ಚಿನ್ನಾಭರಣವನ್ನು ಒದಗಿಸಿ ತಗೋಬರ್ತಾಯಿದ್ರು. ಅದನ್ನೆಲ್ಲ ಕೂಡ ಅಧಿಕಾರಿಗಳು ಕೂಡ ಆಗಷ್ಟೇ ಅನುಮಾನ ಬಂದಂಥ ವ್ಯಕ್ತಿಗಳನ್ನು ಕಸ್ಟಡಿಗೆ ಪಡೆದು ಆ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಈಗ ಮುನ್ನೆಲೆಗೆ ಬಂದಿರೋ ವಿಚಾರಣೆ ನಟಿ ರನ್ಯಾ ದೊಡ್ಡ ಮಟ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಇದೊಂದು ಸಿಂಡಿಕೇಟ್ ಅಂತ ಯಾವಾಗ ಗೊತ್ತಾಗ್ತಾ ಇದೆ. ಈಗ ಪ್ರತಿಯೊಬ್ಬ ಅನುಮಾನ ಪಟ್ಟಂತೆ ಎಲ್ಲ ಪ್ರಯಾಣಿಕರನ್ನು ಕೂಡ ಕಸ್ಟಮ್ಸ್ ಅಧಿಕಾರಿಗಳು ಸೇರಿದಂತೆ ಬೇರೆ ಬೇರೆ ತಂಡಗಳು ಚೆಕ್ ಮಾಡಿದಂಥ ವೇಳೆಯಲ್ಲಿ ಇವತ್ತು ಅಂಧ ವ್ಯಕ್ತಿ ಹತ್ರ 4 ಕೋಟಿ ಬೆಲೆಯ ಚಿನ್ನಾಭರಣ ಪತ್ತೆಯಾಗಿರುವಂಥದ್ದು. ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.